ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಸಂಭವಿಸಿ 11 ಮಂದಿ ಬಲಿಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಡಿಎನ್ಎ ಸಿಬ್ಬಂದಿಯನ್ನ ಕಾಕಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತು ಡಿಎನ್ಎ ಇಬ್ಬರು ಸಿಬ್ಬಂದಿ, ಇಬ್ಬರು ಡಿಎನ್ಎ ಸಂಸ್ಥೆ, ಇಬ್ಬರು ಆರ್ಸಿಬಿಯ ಓರ್ವ ವಶಕ್ಕೆ ಪಡೆಯಲಾಗಿದೆ. ಆರ್ಸಿಬಿಯ ನಿಖಿಲ್, ಡಿಎನ್ಎಯ ಕಿರಣ್ ಮತ್ತು ಸುಮಂತ್ ಮೂವರ ವಿಚಾರಣೆ ನಡೀತಾ ಇದೆ. ಡಿಎನ್ಎ ಮ್ಯಾನೇಜ್ಮೆಂಟ್ನ ಇಬ್ಬರು ಸಿಬ್ಬಂದಿ ಎನ್ಕ್ವೈರಿ ನಡೀತಿದೆ. ರಾತ್ರಿ ಅವರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಸ್ಪೆಷಲ್ ಟೀಮ್ ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿತು. ಮೂವರನ್ನ ಬಂಧಿಸಿದೆ. ಡಿಎನ್ಎ ಟೀಮ್ನಿಂದ ಇಬ್ಬರನ್ನ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಒಬ್ಬನನ್ನ. ರಾತ್ರಿ ಕಬ್ಬನ್ ಪಾರ್ಕ್ ಠಾಣೆಗೂ ಕೂಡ ಡಿಸಿಪಿ ದೇವರಾಜ್ ಭೇಟಿ ಕೊಟ್ಟರು. ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ಮಾಹಿತಿಗಳ ರೂಪದಲ್ಲಿ ಪಡ್ಕೊಂಡ್ರು. ಇವರ ನಿಖಿಲ್, ಡಿಎನ್ಎ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ಸ್. ವರ್ಷಕ್ಕೊಂದು 1800 ಇವೆಂಟ್ ನಾವು ಮಾಡ್ತೀವಿ, 7 ಆಫೀಸಸ್ ವರ್ಲ್ಡ್ ವೈಡ್ ಇದೆ ಅಂತ ಕ್ಲೈಮ್ ಮಾಡ್ಕೊಳ್ಳುವಂಥ ಒಂದು ಸಂಸ್ಥೆ. ಕಳೆದ 37 ವರ್ಷಗಳಿಂದ ಈ ಸಂಸ್ಥೆ ಹಲವು ಕಾರ್ಪೊರೇಟ್ ಇವೆಂಟ್ಗಳನ್ನು, ಮ್ಯೂಸಿಕ್ ಇವೆಂಟ್ಗಳನ್ನು, ಸ್ಪೋರ್ಟ್ ಇವೆಂಟ್ಗಳನ್ನು ಮತ್ತು ಸ್ಪೆಷಲ್ ಇವೆಂಟ್ಗಳನ್ನು ಹೋಸ್ಟ್ ಮಾಡ್ಕೊಂಡು ಬಂದಿದೆ. ಸೊ ಈ ಮೊನ್ನೆಯ RCB ಕಾರ್ಯಕ್ರಮವನ್ನು ಕೂಡ, ಇನ್ಕ್ಲೂಡಿಂಗ್ RCB ಅನ್ಬಾಕ್ಸ್, ನೆನ್ಪಿಟ್ಕೊಂಡ್ರೆ ನೀವು ಮೊನ್ನೆ ಈ RCBಯ IPL ಕಾರ್ಯಕ್ರಮ ಆರಂಭದ ಅನ್ಬಾಕ್ಸಿಂಗ್ ಅಂತ ಒಂದೇನು ಕಾರ್ಯಕ್ರಮ ಮಾಡಿದ್ರಲ್ಲ, ಆ ಇಡೀ ಅನ್ಬಾಕ್ಸ್ ಕಾರ್ಯಕ್ರಮವನ್ನು ಕೂಡ ಇದೇ ಡಿಎನ್ಎ ವಹಿಸ್ಕೊಂಡಿತ್ತು, ಇದೇ ಡಿಎನ್ಎ ಮಾಡಿ ಮುಗಿಸಿತ್ತು. ಈ ಫೈನಲ್ ಈ ಕಾರ್ಯಕ್ರಮವನ್ನು ಕೂಡ ಇದೇ ಡಿಎನ್ಎ ಮಾಡೋದಾಗಿತ್ತು. ಇವರೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಿಲ್ಲ. ಸೂಕ್ತ ಭದ್ರತೆ ವಿಚಾರ, ಪಾಸ್ ವಿಚಾರದಲ್ಲಿ ಯಾವುದೇ ಕ್ಲಾರಿಟಿ ಇರಲಿಲ್ಲ. ಹಾಗಾಗಿ ಈ ನೂಕುನುಗ್ಗಲಿಗೆ ಅದು ಕೂಡ ಒಂದು ಕಾರಣ ಆಗಿತ್ತು. ಹಾಗಾಗಿ ಡಿಎನ್ಎ ಸಂಸ್ಥೆಯ ಇಬ್ಬರು ಮತ್ತು RCB ಮ್ಯಾನೇಜ್ಮೆಂಟ್ನ ಓರ್ವ ವ್ಯಕ್ತಿಯನ್ನು, ನಿಖಿಲ್ ಅಂತ, ಈ ವ್ಯಕ್ತಿಯನ್ನು ನೀವು ಗಮನಿಸಿರ್ತೀರಿ. ಅನುಷ್ಕಾ ಶರ್ಮಾ ಜೊತೆಗೆ ಸಾಮಾನ್ಯವಾಗಿ ಸ್ಟ್ಯಾಂಡ್ಸ್ನಲ್ಲಿ, VIP ಸ್ಟ್ಯಾಂಡ್ಸ್ನಲ್ಲಿ ಇರುವಂಥ ವ್ಯಕ್ತಿ. ಈ ವ್ಯಕ್ತಿಯನ್ನು ಕೂಡ ಬಂಧನ ಮಾಡಲಾಗಿದೆ. RCB ಅಫಿಷಿಯಲ್ ಆಗಿ ಈತನನ್ನು ಬಂಧನ ಮಾಡಿದ್ದಾರೆ. ಸೊ ಒಟ್ಟು 3 ಜನ, ಇಬ್ಬರು ಈ ಡಿಎನ್ಎ ಅನ್ನುವಂಥ ಕಂಪ್ನಿಗೆ ಸೇರಿರೋರು. RCB ಐ ಥಿಂಕ್ ಕಳೆದ 3 ವರ್ಷಗಳಿಂದ ಈ ಡಿಎನ್ಎ ಜೊತೆಗೆ ಒಂದು ಟೈಅಪ್ಪಲ್ಲಿದೆ. RCBಯ ಆಲ್ಮೋಸ್ಟ್ ಯಾವುದೇ ಈವೆಂಟ್ ಇದ್ರೂ ಅದನ್ನು ಡಿಎನ್ಎ ಹೋಸ್ಟ್ ಮಾಡುತ್ತೆ. ಡಿಎನ್ಎನೇ ಆ ಇಡೀ ಈವೆಂಟ್ನ ಎಲ್ಲ ಪ್ಲ್ಯಾನಿಂಗ್, ಪ್ರೊಸೀಜರ್ಸ್, ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತೆ. ಆದರೆ ಸದ್ಯ ಈ ಡಿಎನ್ಎ ಸಂಸ್ಥೆಯ ಇಬ್ಬರು ಮತ್ತು RCBಯ ಒಬ್ಬನನ್ನು ವಶಕ್ಕೆ ಪಡೆಯಲಾಗಿದೆ. ಯಾರು ಈಗ ಮೊನ್ನೆ ಅಲ್ಲು ಅರ್ಜುನ್ ವಿಚಾರಕ್ಕೆ ಸಂಬಂಧ ಒಂದು ಕಾಲು ತುಳಿತ ಆದಾಗ ಅಲ್ಲು ಅರ್ಜುನನ್ನೇ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಬಟ್ ಇಲ್ಲಿ ನಿಖಿಲ್ಲು ಮತ್ತು ಉಳಿದವರು ಹೇಗೆ ಕಾರಣ, ಎಷ್ಟು ಮಟ್ಟಿಗೆ ಕಾರಣ, ಅವರು ಮಾತ್ರ ಕಾರಣನ, ಅವ್ರನ್ನ ಬಿಟ್ಟರೆ ಬೇರೆ ಯಾರು ಕಾರಣನೇ ಇಲ್ವಾ? ನಮ್ಮ ರಾಜ್ಯದ ರಾಜಕಾರಣಿಗಳು ಏನು ಹೋಸ್ಟ್ ಮಾಡಿದ್ರಲ್ಲ, ಹೋಗಿ ತರಾತುರಿನಲ್ಲಿ ಏರ್ಪೋರ್ಟಲ್ಲೇ ಕರ್ಕೊಂಬಂದು ಪಿಕ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದು ಬಿಟ್ರಲ್ಲ, ಅವ್ರದ್ದೇನು ತಪ್ಪಿಲ್ವಾ? ಅವರೆಲ್ಲ ಸರಿ ಮಾಡಿದಾರಾ ಅನ್ನೋ ಪ್ರಶ್ನೆ ಇದೆ. ಆ ನಡುವೆ RCB ಮ್ಯಾನೇಜ್ಮೆಂಟ್ನ ಓರ್ವ ಮತ್ತು ಡಿಎನ್ಎನ ಇಬ್ಬರನ್ನು ಬಂಧನ ಮಾಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ನಾವು ಇದರಲ್ಲೇನೋ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಹೊರಟಿದೆ. RCB ಮ್ಯಾನೇಜ್ಮೆಂಟಿಗೆ ನೀವು ಬೈಬೇಕಾ? RCB ಮ್ಯಾನೇಜ್ಮೆಂಟ್ದು ತಪ್ಪು ಎಷ್ಟಿದೆ? ಅಥವಾ RCB ಮ್ಯಾನೇಜ್ಮೆಂಟ್ ನಿರ್ಧಾರನ ಬೆಂಗಳೂರಲ್ಲಿ ಇವತ್ತೇ ಮಾಡಿಬಿಡೋಣ ಅನ್ನೋದು RCB ಮ್ಯಾನೇಜ್ಮೆಂಟ್ ನಿರ್ಧಾರನ ಗೊತ್ತಿಲ್ಲ. ಅಲ್ಲ, ಈವನ್ ಇಫ್ ಅದು RCB ಮ್ಯಾನೇಜ್ಮೆಂಟ್ ನಿರ್ಧಾರನೇ ಆಗಿದ್ರು, ವಿಧಾನಸೌಧದ ಮುಂದೇನೂ ಕಾರ್ಯಕ್ರಮ ಮಾಡೋಣ, ಚಿನ್ನಸ್ವಾಮಿ ಒಳಗಡೆನೂ ಕಾರ್ಯಕ್ರಮ ಮಾಡೋಣ ಅನ್ನೋದೂ ಅವರ ಆಪ್ಷನ್ ಆಗಿತ್ತಾ, ಚಾಯ್ಸ್ ಆಗಿತ್ತಾ? ಅದು ಯಾರದ್ದು? ಸರ್ಕಾರ ನೋಡಿದ್ರೆ ಸರ್ಕಾರದ ಟ್ವೀಟ್ಗಳಲ್ಲೆಲ್ಲ ಭಾಳ ಸ್ಪಷ್ಟವಾಗಿದ್ದಿದೆ. ನಾವು ವಿಧಾನಸೌಧದಲ್ಲಿ ಫೆಲಿಸಿಟೇಟ್ ಮಾಡ್ತೀವಿ, 18 ವರ್ಷಗಳ ನಮ್ಮ ಕನಸನ್ನು ನನಸು ಮಾಡಿದ್ದೀರಿ ಅಂತೆಲ್ಲ ಬರ್ಕೊಂಡಿದ್ದಾರೆ. ಸೊ ಸರ್ಕಾರದ ಕಡೆಯಿಂದ ಯಾರ್ದು ತಪ್ಪಿಲ್ವಾ? ಮಿನಿಸ್ಟ್ರ್ ಕಡೆಯಿಂದ ಯಾರ್ದು ತಪ್ಪಿಲ್ವಾ? ಯಾರು ಅಂದರೆ ಇವರು 3 ಜನನ ಬಿಟ್ಟರೆ ಬೇರೆ ಯಾರ್ಯಾರ್ದು ತಪ್ಪೇ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಅಂತೂ ಸಾಮಾನ್ಯವಾಗಿ ಸಹಜವಾಗಿದೆ. ಬಟ್ ಆ ನಡುವೆ ಈಗ ಈ 3 ಅರೆಸ್ಟ್ ಮಾಡಿದ್ದಾರೆ. 3ರಿಂದ ಒಂದಿಷ್ಟು ವಿಚಾರಗಳನ್ನು ಪಡ್ಕೋಬೋದು ಮಾಹಿತಿ ರೂಪದಲ್ಲಿ. ಹೌದಾ, RCB ಅವರೇ ಗಡಿಬಿಡಿ ಮಾಡಿದ್ರಾ? RCB ಅವ್ರದ್ದೇನಾದರೂ ಊಹಾಪೋಹಗಳ ಸುದ್ದಿಗಳಿದೆಯಲ್ಲ, ಅವರೆಲ್ಲ ಫಾರಿನ್ ಪ್ಲೇಯರ್ಸು, ಫಾರಿನ್ಗೆ ಹೋಗಬೇಕಿತ್ತು, ಅದಕ್ಕೋಸ್ಕರ ತರಾತುರಿನಲ್ಲಿ ಮಾಡಿಬಿಟ್ರು ಅನ್ನೋ ಊಹಾಪೋಹಗಳು ಎಷ್ಟು ಸತ್ಯ, ಎಷ್ಟು ಸುಳ್ಳು, ಯಾವುದು ಸತ್ಯ, ಯಾವುದು ಕಾರಣ ಅನ್ನೋದೆಲ್ಲ ಈ ತನಿಖೆಯಿಂದ 1 by 1 ಹೊರಗಡೆ ಬರಬೇಕಿದೆ. ಬಟ್ RCB ಮ್ಯಾನೇಜ್ಮೆಂಟ್ ಕಡೆಯವರು, ಡಿಎನ್ಎ ಕಡೆಯವ್ರಿಗೆ ಇನ್ಫ್ಯಾಕ್ಟ್ ಅವ್ರಿಗೆ ವಿಷಯನೇ ಗೊತ್ತಿರಲಿಲ್ಲ ಅಂತ ಕ್ಲೇಮ್ ಮಾಡ್ತಾರೆ. ಡಿಎನ್ಎ ಅವರು ಒಳಗಡೆ ಏನು ನಡೀತಿದೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ, ಹೊರಗಡೆ ಏನು ನಡೀತಿದೆ ಅನ್ನೋದೇ ಅವ್ರಿಗೆ ಗೊತ್ತಿರಲಿಲ್ಲ ಅನ್ನೋ ರೀತಿಯ ಮಾತುಗಳು ಕೇಳಿಬರ್ತಿದೆ. 4 ಜನರ ಬಂಧನ ಆಗಿದೆಯಂತೆ. ಕಬ್ಬನ್ ಪಾರ್ಕ್ ಪೊಲೀಸರು 3 ಜನ ಅಲ್ಲ 4 ಜನರನ್ನು ಬಂಧನ ಮಾಡಿದ್ದಾರೆ. RCB ಈವೆಂಟ್ನಲ್ಲಿ ಆಡಿದ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ KCA ಇಂದ ಕೂಡ ಒಬ್ಬರ ಬಂಧನ ಆಗಿದೆ. RCB ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ,
DNA ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಕಿರಣ್ ಮತ್ತು ಸುಮಂತ್ ಮತ್ತು KSCA ಇಂದ ಒಬ್ರು ಮುಂಬೈಗೆ ಹೋಗೋದಕ್ಕೆ ಕಿರಣ್ ರೆಡಿ ಆಗಿದ್ದಂತೆ. ಇನ್ನೇನು ಆಲ್ಮೋಸ್ಟ್ ಫ್ಲೈಟ್ ಹತ್ತು ಬಿಡ್ತಾರೆ ಅನ್ನೋಷ್ಟೊತ್ತಿಗೆ ಏರ್ಪೋರ್ಟ್ನಲ್ಲೇ ಅವನನ್ನು ಅರೆಸ್ಟ್ ಮಾಡಲಾಗಿದೆ. ಏರ್ಪೋರ್ಟ್ ತೆರಳಿರುವಂಥ ಮಾಹಿತಿಯನ್ನು ಆಧರಿಸಿ ಕಿರಣ್ಣನ್ನು ಅರೆಸ್ಟ್ ಮಾಡಿದ್ದಾರೆ. RCBಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಅಂತ ಆಗಲೇ ನೀವೊಂದು ದೃಶ್ಯ ನೋಡಿದ್ರಿ. ಇವರಲ್ಲ, ಇವರು DNA ಕಡೆಯವರು, ಕಿರಣ್ ಅಂತ ಇವರು. ನಿಖಿಲ್ ಸೋಸಲೆ, ಕಿರಣ್ ಮತ್ತು ಮತ್ತೊಬ್ಬ ವ್ಯಕ್ತಿ ಅವರು DNA ಸಂಬಂಧಪಟ್ಟವರು. 3 ಜನರ ಬಂಧನ ಆಗಲೇ ಆಗಿತ್ತು. ಇನ್ನು KSCಗೆ ಸಂಬಂಧಪಟ್ಟವರೊಬ್ಬರ ಬಂಧನ ಕೂಡ ಆಗಿದೆ ಅನ್ನುವ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಅದಾಗಿದ್ದು ಹೌದು ಅಂತಂದರೆ ಅಧಿಕೃತವಾಗಿ ಸಾವಿನ ಸಂಖ್ಯೆ ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆ ಆಗುತ್ತೆ. ಸೊ ಇವನೇ ನೋಡಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ. ಸಾಮಾನ್ಯವಾಗಿ RCBಯ ಎಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಈತನ ನೋಡ್ಕೊಳ್ಳೋದು. ಮಾರ್ಕೆಟಿಂಗು ಈವೆಂಟ್ಗೂ ಏನು ಸಂಬಂಧ ಇಲ್ಲ ಇನ್ಕ್ಲೂಡೆಡ್, ಅದೆಲ್ಲ ವೈಸ್ ವರ್ಷ ಅಥವಾ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಕನೆಕ್ಟ್ ಆಗಿರುವಂಥ ವಿಚಾರಗಳು. ಒಂದು ಈವೆಂಟು ಅಂತಂದ್ರೆ ಅದರಲ್ಲಿ ಹೆವಿ ಮಾರ್ಕೆಟಿಂಗ್ ಇರುತ್ತೆ. ಸೊ ಮಾರ್ಕೆಟಿಂಗ್ ಸ್ಟ್ರಾಟಜಿಗೋಸ್ಕರ ಜನರ ಜೀವವನ್ನು ಬಲಿ ಕೊಡೋದಕ್ಕೆ ಇವ್ರು ಹಿಂಜರಿಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ DNA ಇಡೀ ಹೋಲ್ ಇವೆಂಟ್ ಮ್ಯಾನೇಜ್ಮೆಂಟ್ DNAನೇ ಮಾಡಿದ್ದು. ಕಂಪ್ಲೀಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಅಲ್ಲಿ RCBಯ ಕಾರ್ಯಕ್ರಮ ಸ್ಟೇಡಿಯಂ ಒಳಗಡೆ ಏನಾಗುತ್ತೆ, ಯಾರು ಬರ್ತಾರೆ, ಯಾರು ಸಿಂಗರು, ಯಾರು ಗೆಸ್ಟು, ಅದರಲ್ಲಿ ಕೊಹ್ಲಿಯಲ್ಲಿರ್ತಾರೆ, ಯಾರು ಎಲ್ಲಿ ನಿಲ್ಲಬೇಕು, ಎಲ್ಲವೂ ಕೂಡ ಈ DNA ಅನ್ನುವಂಥ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯೇ ನಿರ್ಧಾರ ಮಾಡಿದ್ದು. ಆ ಕಂಪನಿಯ ನಿರ್ಧಾರದ ಮೇಲೇ ಒಳಗಡೆನ ಆಲ್ಮೋಸ್ಟ್ ಪ್ರೋಗ್ರಾಮ್ ನಡೆದಿದ್ದು. ಹಾಗಾಗಿ ಅವರು ಕೂಡ ಈ ತಪ್ಪಿತಸ್ಥರ ರೂಪದಲ್ಲಿ ಕಾಣಿಸ್ತಾರೆ. ಯಾಕೆ ಅಂತಂದರೆ RCB ಅಭಿಮಾನಿಗಳ ಸಾವು ಆಗೋದಕ್ಕೆ ಪ್ರಮುಖ ಕಾರಣ RCB ಚಿನ್ನಸ್ವಾಮಿ ಬಳಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಅನ್ನೋದು ಸರ್ಕಾರದ ವಾದ. ಬೇರೆ ಯಾವುದೂ ತಪ್ಪಾಗಿಲ್ಲ, ಬೇರೆ ಯಾವುದೂ ತಪ್ಪಲ್ಲವೇ ಅಲ್ಲ ಅಂತ ಹೇಳುವಂಥ ಸರ್ಕಾರದ ವಾದ ಇದು. ಆದರೆ ಎಲ್ಲ ಒಂದು ಕಡೆ ವಿಕ್ಟ್ರಿ ಪರೇಡ್ ಮಾಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ವೇನೋ ಅನ್ನುವ ಚರ್ಚೆಗಳು ಕೇಳಿಬರ್ತಿದೆ. ಗೊತ್ತಿಲ್ಲ, ಆಗತ್ತೋ ಆಗಲ್ವೋ, ಆಗಿದೆ, ಈಗ ಇನ್ನು ಆಗ್ತಿರಲಿಲ್ಲ ಅಂಥೇಳಿ ಏನೂ ಪ್ರಯೋಜನ ಇಲ್ಲ. ಬಟ್ ವಿಕ್ಟ್ರಿ ಪರೇಡನ್ನು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿ ತಪ್ಪು ಅಂತ ಹೇಳಾಗ್ತದೆ. ಇನ್ನೊಂದು ಕಡೆ ಇನ್ನೊಂದು ಮೂಲಗಳು ಹೇಳ್ತವೆ, ಪರಮೇಶ್ವರ್ ಅವರಿಗೆ RCB ಮ್ಯಾನೇಜ್ಮೆಂಟೇ ಕಾಲ್ ಮಾಡ್ತು. RCB ಅವರೇ ಹೇಳಿದ್ರು, ಇಲ್ಲ ಸರ್ 18 ವರ್ಷ ಆಗಿದೆ, ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂತಂದರು. ಅದು ನಾಳೆನೇ ಇದೆಯಾ ಕೇಳಿದ್ರೆ ಹೌದು ಸರ್ ನಾಳೆನೇ ಮಾಡಿಬಿಡೋಣ ಅಂತಂದರು. ಅದಕ್ಕೆ ನಾವು ಪರ್ಮಿಷನ್ ಕೊಟ್ವಿ ಅಂತ ಪರಮೇಶ್ವರ್ ಮಾತಾಡ್ತಿದ್ದಾರೆ. ಅಂದರೆ ಪೊಲೀಸ್ ಇಲಾಖೆಯವರು ಬೇಡ ಅಂತ ಹೇಳಿದರು, ಆದ್ರೂ RCB ಮತ್ತು KSCA ಮ್ಯಾನೇಜ್ಮೆಂಟ್ನ ಒತ್ತಡಕ್ಕೆ ಮಣಿದು ನಾವು ಪರ್ಮಿಷನ್ ಕೊಡಬೇಕಾದ ಪರಿಸ್ಥಿತಿ ಬಂತು ಅಂತ ಗೃಹ ಸಚಿವರು ಮಾತಾಡ್ತಿದ್ದಾರೆ. ಸೊ ಆ ಗೃಹ ಸಚಿವರ ಹೇಳಿಕೆಯ ಆಧಾರದ ಮೇಲೇ ಈ ಅರೆಸ್ಟ್ ಆಗಿದೆ. ಪ್ಲಸ್ ಇದನ್ನು ಈಗಾಗಲೇ ನ್ಯಾಯಾಂಗ ತನಿಖೆಗೂ ಕೂಡ ಕೊಡಲಾಗಿದೆ. ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಆಯೋಗವೂ ಕೂಡ ಇದರ ತನಿಖಾ ವರದಿಯನ್ನು 10ನೇ ತಾರೀಕು ಒಳಗಾಗಿ ಅಂದರೆ ಇನ್ನೊಂದು 4 ದಿನದಲ್ಲಿ ಕೊಡುತ್ತೆ. ಆ ನಡುವೆನೇ 4 ಜನರ ಬಂಧನ ಆಗಿದೆ. ಇವ್ರು ಬಂಧನ ಆಗಿದೆ ಅಂತಂದರೆ ಇವ್ರನ್ನ ಜೈಲ್ಗೆ ಹಾಕಿ ಕಳಿಸ್ತಾರೆ ಅಂತೆಲ್ಲ ಹೇಳಲ್ಲ. ಬೇಲು ಮತ್ತೊಂದು ಕಾನೂನಾತ್ಮಕ ಪ್ರಕ್ರಿಯೆಗಳು ಆಗತ್ತೆ, ಅತಿ ಶೀಘ್ರದಲ್ಲೇ ಆಗತ್ತೆ. DNA ಏನು ದುಡ್ಡಿಲ್ದಿರೋ ಕಂಪ್ನಿ ಅಲ್ಲ, ಅಥವಾ RCBನೂ ಏನು ದುಡ್ಡಿಲ್ದಿರೋ ಕಂಪ್ನಿ ಅಲ್ಲ. ಇಲ್ಲಿ ದುಡ್ಡಿಲ್ದಿರೋ ಕಂಪ್ನಿ ಯಾವ್ದು ಗೊತ್ತಾ? 11 ಜನ ಸತ್ತೋದ್ರು ನೋಡಿ ಅವರು. ಇವರೇನೋ ಬೇಲಲ್ಲಿ ಹೊರಗಡೆ ಬರ್ತಾರೆ, ನಾಳೆ ಮತ್ತೊಂದು ಈವೆಂಟ್ ಮಾಡ್ತಾರೆ, ಮತ್ತೊಬ್ಬರು ಮತ್ತೊಂದು RCB ಮತ್ತೊಂದೇನೋ ಮಾಡ್ತಾರೆ. ಆದರೆ ಮಕ್ಕಳನ್ನು ಕಳ್ಕೊಂಡಿರುವಂಥ ತಂದೆ ತಾಯಿ ಅವರೇನು ವಾಪಸ್ ಏನೇ ಮಾಡಿದ್ರು ತಮ್ಮ ಮಕ್ಕಳು ಬರಲ್ಲ ಅನ್ನುವ ಕಠೋರ ಸತ್ಯವನ್ನು ಒಪ್ಕೊಳ್ಳೇಬೇಕಲ್ಲ. ಯಾರದ್ದೋ ತಪ್ಪಿಗೆ ಅಂತ ನಾವು ಮಾತಾಡ್ತೀವಿ. ಯಾರದ್ದು ತಪ್ಪು? RCB ಮ್ಯಾನೇಜಿಂಗ್ ಮಾರ್ಕೆಟಿಂಗ್ ಹೆಡ್ದ ತಪ್ಪು ಅಥವಾ DNA ಸಂಸ್ಥೆ ತಪ್ಪ? DNA ಅವ್ರು ಕೇಳಿದ್ರೆ ನಮ್ಮ ಹೊರಗಡೆ ಹಿಂಗಿದೊಂದು ಆಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ. ನಮ್ಮ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಇದ್ದಿದ್ದು ಇನ್ಸೈಡ್ ಸ್ಟೇಡಿಯಂ ಅಂತಾರೆ ಅವರು. ಸ್ಟೇಡಿಯಂ ಒಳಭಾಗದಲ್ಲಿ ಮಾತ್ರ ನಮ್ಮದು. ನಾವು KSCA ಹತ್ರ ಜಾಗ ಕೇಳಿದ್ರು, ಅವರು ಕೇಳಿ ಓಕೆ ಅಂತಂದ್ರು. ನಮ್ಮ ಮ್ಯಾನೇಜ್ಮೆಂಟ್ ಅವರು ಫೋನ್ ಮಾಡಿದ್ರು, ಹಿಂಗೆ ಚಿನ್ನಸ್ವಾಮಿನಲ್ಲಿ ಪ್ರೋಗ್ರಾಮು ಬನ್ನಿ ಮಾಡಿಕೊಡಿ ಅಂತಂದರು. ಮಾಡಿಕೊಟ್ಟಿದ್ದೀವಿ. ನಮ್ಗೆ ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಗೊತ್ತಿಲ್ಲ ಅಂತ DNA ಅವ್ರು ಹೇಳ್ತಾರೆ. RCB ಮ್ಯಾನೇಜ್ಮೆಂಟ್ ಅವ್ರು ಹೇಳ್ತಾರೆ, ಇಲ್ಲ ಸರ್ಕಾರ ಅರ್ಜೆಂಟ್ ಮಾಡ್ತು, ಸರ್ಕಾರ ತರಾತುರಿನಲ್ಲಿ ಇಲ್ಲ ಬೇಕೇ ಬೇಕು ಅರ್ಜೆಂಟು ಅಂತ ಹೇಳ್ತು, ಅದಕ್ಕೆ ನಾವು ಪಟ್ಟಂತ ಆರ್ಗನೈಸ್ ಮಾಡಿಬಿಟ್ವಿ ಅಂತ RCB ಹೇಳುತ್ತೆ. ಸೊ ಇದೊಂಥರ ಹೆಂಗಾಗಿದೆ ಗೊತ್ತಾ, ಈ ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತು ಅಂತಿದೆಯಲ್ಲ, ಹಂಗಾಗ್ಬಿಟ್ಟಿದೆ. ತಿನ್ನೋದೆಲ್ಲ ತಿನ್ಕೊಂಡು ಈಗ ನಾನಲ್ಲ ಅವರು, ಅವರಲ್ಲ ಇವರಲ್ಲ ಅವರು, ಹೀಗೆ ಕಾಲಹರಣ ಆಗ್ತಾ ಇದೆ. ಬಟ್ ಸತ್ತರು ಅನ್ನೋದು ಮಾತ್ರ ಕಠೋರ ಸತ್ಯ. ಇದನ್ನು ನೀವು ಎಲ್ಲರೂ ಒಪ್ಕೊಳ್ಳೇಬೇಕಾದಂಥ ಸತ್ಯ. ಇನ್ನು ಮುಂದೆ ಇಂಥದ್ದು ಆಗಬಾರ್ದು ಅನ್ನೋದನ್ನು ಮತ್ತೆ ಮಾತಾಡಬೇಕಾಗಿರುವಂಥದ್ದು. ಬಟ್ ಆಗೋದು ಬಿಡೋದು ಎಲ್ಲ ನಮ್ಮ ಕೈಯಲ್ಲಿ. ಹುಚ್ಚಾಭಿಮಾನ ಇದ್ದಾಗ ಏನು ಮಾಡ್ತೀರಿ? ಕೆಲವರೆಲ್ಲ ಕಾಂಪೌಂಡ್ ಹತ್ಕೊಂಡು ಹಾರೋಗ್ತೀರಿ, ಕೆಲವರು ತಂತಿ ಬೇಲಿಗಳನ್ನು ಹತ್ಕೊಂಡು ಹಾರೋಗ್ತೀರಿ. ಈ ನಡುವೆ ನಾವು RCB ಅವ್ರನ್ನ DNA ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಏನೋ ಸಾಧನೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀವಿ. ಇಲ್ಲಿ ಬದಲಾಗಬೇಕಾಗಿರೋದು 1, 2 ಅಲ್ಲ, ಹಲವಿದೆ. ಬದಲಾಗಬೇಕಾಗಿರೋದು ಸುಮಾರಿದೆ.
RCB ಅವರು ಬದಲು ಮಾಡ್ಕೋಬೇಕಿತ್ತು, ಸರ್ಕಾರದವರು ಬದಲು ಮಾಡ್ಕೋಬೇಕಿತ್ತು, ಫ್ಯಾನ್ಸ್ಗಳು ಕೂಡ ಬದಲು ಮಾಡ್ಕೋಬೇಕಿತ್ತು. ಸ್ಟೇಡಿಯಮ್ಮು ಜನ ಕ್ರೌಡೆಡ್ ಆಗಿದೆ ಅಂತಂದಾಗ ಕೆಲವು ನಿರ್ಧಾರಗಳನ್ನು ತರಾತುರಿನಲ್ಲಿ ತಗೋಬೇಕಾಗಿತ್ತು. ನೀವು ಕೆಲವು ಬೇಡದೇ ಇರುವ ನಿರ್ಧಾರಗಳನ್ನು ತರಾತುರಿನಲ್ಲಿ ತಗೊಂಡು ಹೊರಗಡೆ ಜನ ಸತ್ತಿದ್ದಾರೆ ಅಂತ ಗೊತ್ತಿದ್ರೂ ಒಳಗಡೆ ಹೋಗಿ ಕಪ್ಪಗೆ ಮುತ್ತಿಕ್ಕೋರು. ನೀವು ಯಾವ ನೈತಿಕತೆ ಇಟ್ಕೊಂಡು ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ತೀರಿ ಅಂತ ಪ್ರಶ್ನೆ ಬಂದಾಗ ಉತ್ತರ ಏನಿದೆ ನಿಮ್ಮದು? ಸರ್ಕಾರ ಏನು ಮಾಡ್ತು? ಮುಂಚಿನ ದಿವಸ ರಾತ್ರಿ ಕಪ್ಗೆತ್ತು, ಮಾರನೇ ದಿನ ಮಧ್ಯಾಹ್ನದೊಳಗಡೆ ನಿಮಗೆ ಸಂಭ್ರಮಾಚರಣೆ, ಅದು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆಗಬೇಕು. ಯಾರ್ದೋ ಹಿತಾಸಕ್ತಿಗೆ ಯಾರಿಗೋ ಫೋಟೋ ಬೇಕು, ಯಾರಿಗೋ ಸೆಲ್ಫಿ ಬೇಕು. ನಮ್ಮ ಮಕ್ಕಳಿಗೆ ಇದು ಟೈಮ್ ಬಿಟ್ಟರೆ ಕೊಹ್ಲಿ ಜೊತೆಗೆ ಟ್ರೋಫಿ ಜೊತೆಗೆ ಸೆಲ್ಫಿ ಸಿಗಲ್ಲ ಅನ್ನೋದು ಒಂದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಫ್ಯಾಮಿಲಿ ಪ್ರೋಗ್ರಾಮ್ ರೀತಿನಲ್ಲಿ ಮಾಡಿಕೊಂಡು ಈಗ ಒಬ್ರೊಬ್ರ ಮೇಲೆ ಬೈಕೊಂಡು ಕೂರ್ತಾ ಇದ್ದೀವಿ. ಇನ್ನು KCAಗೆ ಸಂಬಂಧಪಟ್ಟವರ ಮನೆಗಳ ಮೇಲೂ ಕೂಡ ದಾಳಿ ಆಗಿದೆಯಂತೆ. KCA ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜಯರಾಮ್ ನಿನ್ನೆ ರಾತ್ರಿ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿಯೇ ದಾಳಿ ಆಗಿದೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಅಧಿಕಾರಿ ವರ್ಗದಿಂದ. ಬಟ್ KCA ಕಾರ್ಯದರ್ಶಿ ಮತ್ತು ಖಜಾಂಚಿ ಇಬ್ಬರು ಇಲ್ಲವಂತೆ, ನಾಪತ್ತೆ ಆಗಿದ್ದಾರಂತೆ, ಅಬ್ಸ್ಕಾಂಡ್ ಆಗಿದ್ದಾರಂತೆ. ಅವ್ರಿಗೆ ಗೊತ್ತು ಕೇಸ್ ಆಗುತ್ತೆ, ನಮ್ಮ ಮನೆಗೆ ಬರ್ತಾರೆ ಅಂತ. ಅದಕ್ಕೆ ಅವರು ಎಲ್ಲೋ ಔಸ್ಕೊಂಡಿದ್ದಾರೆ. ಸ್ವಲ್ಪ ದಿನದಲ್ಲೇ ಆ್ಯಂಟಿಸಿಪೇಟ್ರಿ ಬೇಲ್ ಸಿಗುತ್ತೆ, ಸಿಕ್ಕ ಮೇಲೆ ಹೊರಗಡೆ ಬರ್ತಾರೆ. KCA ರೀ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಅದು, ಅಸೋಸಿಯೇಷನ್ ಅದು. ಆ ಕ್ರಿಕೆಟ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಮತ್ತು ಖಜಾಂಚಿ ಕಾಣಿಸ್ತಾ ಇಲ್ಲ. ಪ್ರೋಗ್ರಾಮ್ ಕಂಪ್ಲೀಟಾಗಿ ಹೋಸ್ಟ್ ಮಾಡಿದ್ದು ಅವರೇನೆ. KCAನೇ ಯೂಶಲಿ ಹೋಸ್ಟ್ ಮಾಡೋದು. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಆಗಿರೋದ್ರಿಂದ ಕರ್ನಾಟಕದ RCBಯ ಒಂದು ತಂಡಕ್ಕೆ ಒಂದು ಗೆದ್ದಿದ್ದಕ್ಕೆ 18 ವರ್ಷಗಳ ನಂತರ ಗೆದ್ದಿದ್ದಕ್ಕೆ ಅವರು ಕೂಡ ಇದಕ್ಕೆ ಕಾರಣೀಕರ್ತರು ಅಂತ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಅವರ ಪಾಲು ಇತ್ತು ಅಂತ. ಇನ್ನು ಕಾಲ್ತುಳಿತ ದುರಂತಕ್ಕೆ 11 ಜನ ಬಲಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ಆದರೆ ಆ FIR ದಾಖಲಾಗೋದಕ್ಕೆ ಪವರ್ ಟಿವಿ ಸುದ್ದಿ ಪ್ರಸಾರ ಮಾಡಲೇಬೇಕಾಗಿತ್ತು. ಪವರ್ ಟಿವಿಯ ಸುದ್ದಿ ಪ್ರಸಾರ ಆದ ನಂತರ FIR ದಾಖಲು ಮಾಡಿದ್ದಾರೆ. 3 ಸಂಸ್ಥೆಗಳ ನಿರ್ಲಕ್ಷ್ಯ, ಬೇಜವಾಬ್ದಾರಿ ಅಂತ ನಾವು ಸುದ್ದಿ ಮಾಡಿದ್ವಿ. ಆ ಸುದ್ದಿಗೆ ಅನುಸಾರವಾಗಿ ಈಗ FIR ದಾಖಲಾಗಿದೆ. A1 RCB, A2 DNA, A3 KCA ಪ್ರಕರಣ ದಾಖಲಾಗಿರೋದು. ಅನುಮತಿ ಪಡೆಯದೆ ವಿಜಯೋತ್ಸವದ ಬಗ್ಗೆ ಪೋಸ್ಟ್ ಹಾಕಿದ್ರು. ವಿಕ್ಟರಿ ಪರೇಡ್ ಬಗ್ಗೆ ನೀವ್ರೇನು ಡೈರೆಕ್ಟಾಗಿ ಮಾಹಿತಿ ರೂಪದಲ್ಲಿ ಕೊಟ್ಬಿಟ್ರಷ್ಟೇ. ಲಕ್ಷಾಂತರ ಜನ ಸ್ಟೇಡಿಯಂ ಬಂದರು ಇವ್ರು ವಿಕ್ಟ್ರಿ ಅಂತ ಅನ್ಕೊಂಡು, ವಿಕ್ಟ್ರಿ ಪರೇಡ್ಗೆ ಅಂತ ಅನ್ಕೊಂಡು ಜನರನ್ನ ಒಳಗಡೆ ಬಿಡೋದ್ರಲ್ಲಿ DNA ಗೂ ಆಗಿಲ್ಲ, RCBಗೂ ಆಗಿಲ್ಲ, KCAನವ್ರಿಗೂ ಆಗಿಲ್ಲ. ನೂಕುನುಗ್ಗಲುಂಟಾಗುತ್ತೆ, ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಕಾಲ್ತುಳಿತ ಆಯಿತು ಅನ್ನೋದು ಈ ವರದಿಯಲ್ಲಿ ಉಲ್ಲೇಖ ಇರೋದು. ಸೊ KCA, DNA ಮತ್ತು RCBಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ಆರೋಪಿತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ FIRನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರಿನಲ್ಲಿ 3 ಸಂಸ್ಥೆಗಳ ವಿರುದ್ಧ FIR ದಾಖಲಾಗಿದೆ. ಯಾರಾದ್ರೂ ಬಂದ್ರೆ ರಾಜಕಾರಣಿಗಳ ಮೇಲೆ 4 ಕಂಪ್ಲೇಂಟ್ ಕೊಡಬೇಕಿತ್ತು, DCM CM ಮೇಲೆ. ಯಾಕಂದ್ರೆ RCB ಅವರು ಪೋಸ್ಟ್ ಮಾಡಿದ್ರು. RCB ಅವ್ರ ಪೋಸ್ಟು ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕಿತ್ತು. ಸೊ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಕಟ್ಟುನಿಟ್ಟಾಗಿ ಮಾಡಬೇಕಿತ್ತು, ಮಾಡಿಲ್ಲ. 11 ಜನರ ಸಾವಿಗೆ ಕಾರಣ ಆಗಿದೆ. ಈಗ 3 FIR ಆಗಿದೆ. ಏನಿದೆ FIRನಲ್ಲಿ, ಏನು ಕಂಟೆಂಟ್ FIR ಅದು ಬನ್ನಿ ನೋಡೋಣ. ಜೂನ್ 3ರಂದು ಸಂಜೆ 6 ಗಂಟೆಗೆ KCA ಎಕ್ಸಿಕ್ಯೂಟಿವ್ ಆಫೀಸರ್ ಸುಬೇಂದು ಘೋಷ್, ಜೂನ್ 4ರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಸಂಭ್ರಮಾಚರಣೆ ಇರಲಿದೆ, ಇದಕ್ಕೆ ಸೂಕ್ತ ಭದ್ರತೆ ನೀಡುವಂತೆ ಕಬ್ಬನ್ ಪಾರ್ಕ್ ಠಾಣೆಗೆ ಮನವಿ ಪತ್ರ ನೀಡಿದ್ರು. ಆದರೆ ಅವರ ಮನವಿಯನ್ನ ನಾನು ನಿರಾಕರಿಸಿದ್ರು. KCA ಮತ್ತು RCB ಫ್ರಾಂಚೈಸಿ ಒತ್ತಾಯ ಮಾಡಿದ್ರು. ಜೂನ್ 4ರಂದು RCB ಫ್ರಾಂಚೈಸಿ ಯಾವುದೇ ಅನುಮತಿ ಪಡೆಯದೆ ಸಾಮಾಜಿಕ ಜಾಲತಾಣದಲ್ಲಿ ವಿಜಯೋತ್ಸವ, ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಮಾಡಿದ್ರು. ಇದರಿಂದ ಲಕ್ಷಾಂತರ ಜನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರುವ ಬಗ್ಗೆ ಸೂಚನೆ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಬಂದೋಬಸ್ತ್ಗೆ ನಿರ್ಧಾರ ಮಾಡಲಾಗಿತ್ತು. ಜೂನ್ 4ರಂದು ಬೆಳಗ್ಗೆ ಸೂಕ್ತ ಬಂದೋಬಸ್ತ್ ನೀಡಲು ಕಮಿಷನರ್ ಅನುಮತಿ ಕೇಳಲಾಗಿತ್ತು. ಎಲ್ಲ ಠಾಣೆಗಳ ಸಿಬ್ಬಂದಿಯನ್ನ ಕರೆಸಿ ತುರ್ತಾಗಿ ಸ್ಟೇಡಿಯಂ, ವಿಧಾನಸೌಧದಲ್ಲೂ ಪೊಲೀಸ್ ಭದ್ರತೆ ನೀಡಲಾಗಿತ್ತು. ಪ್ರತ್ಯೇಕ ಪಾರ್ಕಿಂಗ್, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಪ್ಲಾನ್ ಮಾಡಲಾಯಿತು. ನಿಯೋಜಿತ ಸ್ಥಳದಲ್ಲಿ ಪೊಲೀಸರು ಕರ್ತವ್ಯದಲ್ಲಿ ನಿರತರಾಗಿದ್ರು. HAL ವಿಮಾನ ನಿಲ್ದಾಣದಿಂದ ಆಟಗಾರರನ್ನ ಭದ್ರತೆಯಲ್ಲಿ ಕರೆತರಲಾಗಿತ್ತು. ಬಳಿಕ ವಿಧಾನಸೌಧ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೂ ಭದ್ರತೆ ನೀಡಲಾಗಿತ್ತು. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಜೆ 5:30ಕ್ಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಂಜೆ 5 ಗಂಟೆಗೆ ಸ್ಟೇಡಿಯಂ ಬಳಿ ಲಕ್ಷಾಂತರ ಜನ ಸೇರಿದ್ದರು. ಸ್ಟೇಡಿಯಂ ಒಳಗೆ ಜನರನ್ನ ಬಿಡಲು DNA, RCB, KCA ವಿಫಲವಾಗಿತ್ತು. ನೂಕುನುಗ್ಗಲು ಶುರುವಾದಾಗ ಪೊಲೀಸರಿಗೆ ಕಂಟ್ರೋಲ್ ಮಾಡಲು ಸಾಧ್ಯವಾಗಿಲ್ಲ. ಬಳಿಕ ಕಾಲ್ತುಳಿತದಿಂದ 11 ಜನ ಮೃತಪಟ್ಟಿದ್ದು, ಹಲವರಿಗೆ ಗಾಯಗಳಾಗಿದೆ. KCA, DNA ನಿರ್ಲಕ್ಷ್ಯ ಸೃಷ್ಟಿಸಿದ ಗೊಂದಲದಿಂದ ಕಾಲ್ತುಳಿತ ಆಗಿದೆ. ಹೀಗಾಗಿ ಆರೋಪಿತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. FIRನಲ್ಲಿ ಇರುವಂಥ ಅಂಶಗಳನ್ನು ನೀವು ಗಮನಿಸ್ತಾ ಇದ್ದೀರಿ. KCAಯ ಎಕ್ಸಿಕ್ಯೂಟಿವ್ ಆಫೀಸರ್ ಒಬ್ಬ ಶುಭೆಂದು
ಘೋಷ್ ಅನ್ನೋರು ಏಕೆ ಬಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಹಿಂಗಿದೆ, ನಮ್ಮದೊಂದು ಕಾರ್ಯಕ್ರಮ ಇದೆ, ಅರ್ಜೆಂಟಾಗಿ ಪರ್ಮಿಷನ್ ಬೇಕು ಅಂತ ಕೇಳ್ತಾರಂತೆ. ಕೇಳಿದ ತಕ್ಷಣ ಪೊಲೀಸರು ಇಲ್ಲ ಆಗಲ್ಲ ಅಂತ ಅಂತಾರಂತೆ. ಆಮೇಲೆ RCB ಕಡೆಯಿಂದೆಲ್ಲ ಸ್ವಲ್ಪ ಪ್ರೆಷರ್ ಬರುತ್ತಂತೆ, ಇಲ್ಲ ಮಾಡಲೇಬೇಕು ಅರ್ಜೆಂಟ್ ಇದೆ ಅಂತ ಹೇಳಿದ್ರಂತೆ. ಅಂತ ಹೇಳಿ ಅವರು ಪರ್ಮಿಷನ್ ತಗೊಂಡ್ರಂತೆ. ಆಲ್ ಆಫ್ ಅ ಸಡನ್ ಯಾರ್ದು ಪರ್ಮಿಷನ್ ಇಲ್ಲದೆ ಪೋಸ್ಟ್ಗಳನ್ನು ಹಾಕೊಂಡ್ಬಿಟ್ರು ಅನ್ನುವಂಥ ಒಂದು ಮಾಹಿತಿ. ಒಂದು ಕಡೆ 3 ಸಂಸ್ಥೆಗಳ ವಿರುದ್ಧ FIR ಆಗಿದೆ, 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೊಂದು ಕಡೆ RCB ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿದೆ. ಪೊಲೀಸ್ ಕಮಿಷನರ್ ಸೇರಿ 5 ಪೊಲೀಸರ ತಲೆದಂಡ ಆಗಿದೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ B. ದಯಾನಂದ್, ಪಶ್ಚಿಮ ವಿಭಾಗ ಹೆಚ್ಚುವರಿ ಆಯುಕ್ತ ವಿಕಾಸ್ ಕುಮಾರ್, ಕೇಂದ್ರ ವಿಭಾಗದ DCP ಶೇಖರ್, ACP ಬಾಲಕೃಷ್ಣ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಕಬ್ಬನ್ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರ್ ಅನ್ನು ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ರಚನೆ ಮಾಡಿದ್ದಾರೆ. ಆ ತನಿಖಾ ಆಯೋಗ 10ನೇ ತಾರೀಕೊಳಗಡೆ ತನಿಖೆಯ ಅಂಶಗಳನ್ನು ಕೊಡ್ತಾರೆ. 10ನೇ ತಾರೀಕೊಳಗಡೆ ಏನಾಯಿತು ಯಾಕಾಯಿತು ಅಂತ. ಒಂದು ವೇಳೆ ಯಾವುದೇ ತೊಂದರೆ ಇಲ್ಲದೆ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಲ್ಲಿ ಏನಾಯಿತು ಅನ್ನೋದನ್ನು ಕಂಪ್ಲೀಟಾಗಿ ತನಿಖೆ ತಿಳಿಸುತ್ತೆ ಅಂತ. ಬಟ್ ಸರ್ಕಾರದ ಫೇವರ್ ಆಯಿತು ಅಥವಾ ಸರ್ಕಾರದೇನು ತಪ್ಪಿಲ್ಲ ಅಂತ ಬಂದರೆ ಗೊತ್ತಿಲ್ಲ, ಆಶ್ಚರ್ಯಪಡಬೇಕಾದಂಥ ಯಾವುದೇ ಪ್ರಮೇಯ ಇಲ್ಲ. ಆನಂದ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಆನಂದ್, ಒಂದು ಕಡೆ 3 ಜನರ ಮೇಲೆ 3 ಸಂಸ್ಥೆಗಳ ಮೇಲೆ ಕೇಸ್ ಆಗಿದೆ, ಇನ್ನೊಂದು ಕಡೆ ಪೊಲೀಸ್ ಅಧಿಕಾರಿಗಳ ತಲೆದಂಡ. ಪೊಲೀಸರೇ ಹೇಳಿದ್ರಂತಲ್ಲ ಮಾಡಬೇಡಿ, ಬೇಡ, ಸರಿ ಇಲ್ಲ, ಭಾನುವಾರ ಮಾಡೋಣ ಅಂತ. ಯಾವ ಪುರುಷಾರ್ಥಕ್ಕೆ ಪೊಲೀಸರ ತಲೆದಂಡ ಆನಂದ್? ಬೀಸೋದೊಣ್ಣೆಯಿಂದ ಪಾರಾಗೋದಕ್ಕೆ ಈಗ ಸರ್ಕಾರ ಹೊರಟಿದೆ ಅಂತ ಕಾಣುತ್ತೆ. ಹಾಗಾಗಿಯೇ ಪೊಲೀಸರನ್ನ ಅಮಾನತು ಮಾಡಿ ಒಂದು ಕಣ್ಣರಿಸುವ ತಂತ್ರಕ್ಕೆ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ಬಗ್ಗೆ ಗಂಭೀರವಾದಂಥ ಒಂದು ಚರ್ಚೆಗಳು ನಡೆಸಿದ ಬಳಿಕ ಪೊಲೀಸರ ಒಂದು ಕರ್ತವ್ಯ ಲೋಪ ಇದೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಸರ್ಕಾರ ಮನಗಂಡು ಹೀಗಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ B. ದಯಾನಂದ್ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಹೆಚ್ಚುವರಿ ಆಯುಕ್ತರನ್ನು, DCPಯನ್ನು, ಹಾಗೆ ACPಯನ್ನು ಮತ್ತು ಇನ್ಸ್ಪೆಕ್ಟರನ್ನು 5 ಕೂಡ ಸಸ್ಪೆಂಡ್ ಮಾಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಸರ್ಕಾರದ ಮೇಲೂ ಕೂಡ ಇದು ತೀವ್ರವಾದಂಥ ಒಂದು ಒತ್ತಡ ಇತ್ತು. ಮತ್ತೊಂದೆಡೆ ಈ ಒಂದು ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಸರ್ಕಾರಕ್ಕೆ ತೀವ್ರವಾದಂಥ ಒಂದು ಮುಜುಗರವನ್ನು ಉಂಟು ಮಾಡಿತ್ತು. ಜೊತೆಗೆ ಯಾವುದೇ ರೀತಿಯ ಒಂದು ಬಂದೋಬಸ್ತ್ ಮಾಡ್ಕೊಂಡಿಲ್ಲ ಅಂತ ಬಹಳಷ್ಟು ಅವಮಾನನೂ ಕೂಡ ಆಗಿತ್ತು. ಇದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಗರಂ ಆಗಿತ್ತು. ಯಾಕೆ ಈ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ, ಯಾರೇ ತಪ್ಪಿತಸ್ಥರಿದ್ರು ಕೂಡ ಕ್ರಮ ಆಗಬೇಕು ಅಂತ ಖರ್ಗೆ ಅವರು ಹಾಗೆ ರಾಹುಲ್ ಗಾಂಧಿ ಅವರು ಕೂಡ CM DCMಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಈಗ ಪೊಲೀಸರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಮ್ಯಾನೇಜ್ಮೆಂಟ್ ಮತ್ತೆ RCB ಅವರು ಜೊತೆಗೆ KSA ಅವರು ಏನಿದ್ದಾರೆ ಇವರ ಒಂದು ಲೋಪನೂ ಕೂಡ ಎದ್ದು ಕಾಣಿಸಿದಂಥ ಒಂದು ಹಿನ್ನೆಲೆಯಲ್ಲಿ ಅವರ ಮೇಲೂ ಕೂಡ ಒಂದು FIR ದಾಖಲಾಗಿರ್ತಕ್ಕಂಥದ್ದು. ಈಗಾಗಲೇ RCB ಒಂದು ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಏನಿದ್ದಾರೆ ಅವರನ್ನ ಅರೆಸ್ಟ್ ಮಾಡಲಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ DNA ಸಂಸ್ಥೆ, ಅಂದರೆ ಇದು ಈವೆಂಟ್ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಏನಿದೆ, ಈ ಸಂಸ್ಥೆಯ ಒಂದು ಸಿಬ್ಬಂದಿಗಳಾದ ಕಿರಣ್ ಮತ್ತೆ ಇನ್ನೊಬ್ಬರನ್ನ ಅರೆಸ್ಟ್ ಮಾಡಲಾಗಿರ್ತಕ್ಕಂಥದ್ದು, ಸುಮಂತ್ ಅನ್ನೋರನ್ನ. ಹಾಗಾಗಿ ರಾಜ್ಯ ಸರ್ಕಾರ ಈಗ ಎಚ್ಚೆತ್ತುಕೊಂಡು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಈ ಕಡೆ KSCAಯ ಸೆಕ್ರೆಟರಿ ಮತ್ತೆ ಖಜಾಂಚಿ ಏನಿದ್ದಾರೆ ಅವರ ಮನೆಗಳಿಗೂ ಕೂಡ ತಡರಾತ್ರಿ ದಾಳಿಯನ್ನ ಮಾಡಿ ಅವರನ್ನು ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಅರೆಸ್ಟ್ ಏನಾಗಿದ್ದಾರೆ ಅವರನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸೋದಕ್ಕೆ ಈಗ ಪೊಲೀಸ್ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣದಿಂದ ರಾಜ್ಯ ಸರ್ಕಾರಕ್ಕೆ ಏನು ದೊಡ್ಡ ಮಟ್ಟದ ಒಂದು ಮುಜುಗರ ಅವಮಾನ ಆಗಿತ್ತು, ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಈ ಒಂದು ಪೊಲೀಸರನ್ನು ಅಮಾನತು ಮಾಡಿದ ಬಳಿಕ ಈ ರೀತಿಯ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಪ್ರಣುತ್. ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.